ವೀಕ್ಷಕರೇ, ಅದು 2022 ಅಕ್ಟೋಬರ್ 13ನೇ ತಾರೀಕು. ಸ್ಥಳ ಚೆನ್ನೈ ನಗರ. ಅವತ್ತು ಹಗಲಿಡಿ ತುಂಬಾ ಬ್ಯುಸಿಯಾಗಿದ್ದಂತ ಈ ಒಂದು ನಗರ ಅವತ್ತು ಮಧ್ಯರಾತ್ರಿ ತುಂಬಾ ಸೈಲೆಂಟ್ ಆಗಿತ್ತು. ಆದ್ರೆ ಅಲ್ಲಿಯ ಅವಂದೂರ್ ಪೊಲೀಸ್ ಸ್ಟೇಷನ್ ನ ಸಿಬ್ಬಂದಿ ಮಾತ್ರ ಏನೋ ಕೆಲಸದಲ್ಲಿ ನಿರತರಾಗಿದ್ರು. ಇದ್ರ ಪಕ್ಕದಲ್ಲಿ ಇವರ ಪೊಲೀಸ್ ಕ್ವಾರ್ಟರ್ಸ್ ಕೂಡ ಇತ್ತು. ಈ ಏರಿಯಾದ ಸಮೀಪ ಪೊಲೀಸ್ ಕ್ವಾರ್ಟರ್ಸ್ ಇದೆ ಅನ್ನುವಂತ ಧೈರ್ಯದಿಂದಲೇ ಜನರೆಲ್ಲ ನಿಶ್ಚಿಂತೆಯಿಂದ ಮಲಗಿದ್ರು. ಅಲ್ಲಿ ಏನೇ ಸಮಸ್ಯೆ ಬರಲಿ ಅಥವಾ ಯಾವುದೇ ಅಪಾಯ ಎದುರಾಗುವಂತ ಮುನ್ಸೂಚನೆ ಸಿಕ್ಕಿದ್ರು ಸಾಕು, ಈ ಪೊಲೀಸ್ ಕ್ವಾರ್ಟರ್ಸ್ ನ ಸಿಬ್ಬಂದಿ ರಾತ್ರಿ ಇಡೀ ಅಲ್ಲೆಲ್ಲ ಕಾವಲನ್ನ ಕಾಯ್ತಿದ್ರು ಹಾಗೂ ಸುತ್ತಮುತ್ತ ಎಲ್ರಿಗೂ ತಾವೇ ರಕ್ಷಣೆಯನ್ನ ಕೊಡ್ತಾ ಇದ್ರು. ಅವತ್ತು ಕೂಡ ಅವರು ಈ ರಕ್ಷಣಾ ಕಾರ್ಯದಲ್ಲಿಯೇ ತೊಡಕೊಂಡಿದ್ರು. ಆದ್ರೆ ಈ ರೀತಿ ಅವತ್ತು ತುಂಬಾ ಗಂಭೀರವಾಗಿ ಇವರೆಲ್ಲ ರಕ್ಷಣೆ ಕೊಡ್ತಾ ಇದ್ದದ್ದು ಬೇರೆ ಯಾವುದಕ್ಕೂ ಅಲ್ಲ, ಅದು ತಮ್ಮ ಪೊಲೀಸ್ ಪರಿವಾರವಾಗಿದ್ದಂತ ಆ ಒಂದು ಪೊಲೀಸ್ ಕ್ವಾರ್ಟರ್ಸ್ಗೆನೆ. ಈ ಪೊಲೀಸ್ ಕ್ವಾರ್ಟರ್ಸ್ ನ ಸುತ್ತಮುತ್ತ ಅವತ್ತು ತುಂಬಾ ಜನ ಪೊಲೀಸರು ಸೇರಿದ್ರು. ಇವರೆಲ್ಲ ಅವತ್ತು ಅದರ ಒಳಗಡೆ ಹೋಗೋದು ಹೊರಗಡೆ ಬರೋದು ಮಾಡ್ತಿದ್ರು ಹಾಗೂ ಈ ಒಂದು ಸಮಯದಲ್ಲಿ ಅವರ ಕಾಲೋನಿ ಒಳಗೆ ಬರುವಂತ ಎಲ್ಲರನ್ನೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ತದನಂತರ ಅವರನ್ನ ಒಳಗಡೆ ಬಿಡಲಾಗ್ತಿತ್ತು. ಈ ಒಂದು ಸಮಯದಲ್ಲಿ ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಿದ್ರೆ ಅವರನ್ನ ಹಿಡಿದು ವಿಚಾರಣೆ ಕೂಡ ಮಾಡಲಾಗ್ತಾ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಪೊಲೀಸರು ತಾವು ಕರ್ತವ್ಯ ನಿರತರಾಗಿದ್ದಾಗಲೇ ಅವರಿದಂತ ಕ್ವಾರ್ಟರ್ಸ್ ನ ಒಳಗೆ ಮಾಣಿಕ್ಯಂ ಎಂಬ ವ್ಯಕ್ತಿ ನಡೆದು ಬರ್ತಾರೆ. ಯಾರೇ ಬಂದ್ರು ಎಲ್ಲರನ್ನು ಕೂಡ ಬಿಡದೆ ಚೆಕ್ ಮಾಡ್ತಾ ಇದ್ದಂತ ಪೊಲೀಸರು ಮಾಣಿಕ್ಯಂ ಅಲ್ಲಿಗೆ ಬಂದ್ರು ಕೂಡ ಅವರನ್ನ ಏನು ಕೂಡ ಕೇಳದೆ ಯಾವುದೇ ರೀತಿ ಚೆಕ್ ಮಾಡದೆ ಸುಮ್ನೆ ಒಳಗ್ ಬಿಟ್ಟಿದ್ರು. ಈ ಮಾಣಿಕ್ಯಂ ಯಾರನ್ನು ಕೂಡ ನೋಡದೆ ನಿಧಾನವಾಗಿ ನಡೆದು ಬರ್ತಿದ್ರು. ಪೊಲೀಸರು ಕೂಡ ಅವ್ರ ಕಡೆ ಕನಿಕರ ಭಾವದಿಂದ ನೋಡಿದ್ರು. ಈ ಮಾಣಿಕ್ಯಂ ಕೂಡ ನೋಡೋದಕ್ಕೆ ತುಂಬಾ ಪಾಪದ ವ್ಯಕ್ತಿಯ ರೀತಿ ಕಾಣಿಸ್ತಿದ್ರು. ಅವರು ತಾವು ಏನೇನೋ ಕಳೆದುಕೊಂಡಂತ ಭಾವದಲ್ಲಿ ಇದ್ದಾಗಿತ್ತು. ಅಲ್ಲಿದ್ದಂತ ಎಲ್ಲಾ ಪೊಲೀಸರ ಗಮನ ಈ ಮಾಣಿಕ್ಯಂ ರವರ ಕಡೆಗೇನೆ ಇತ್ತು. ಎಲ್ಲಾ ಪೊಲೀಸರು ಕೂಡ ಅವರನ್ನೇ ನೋಡ್ತಾ ಇದ್ರು. ಈ ಮಾಣಿಕ್ಯಂ ಮಾತ್ರ ಅದ್ಯಾವುದಕ್ಕೂ ಕೇರ್ ಮಾಡದೆ ಯಾರ ಕಡೆ ಕೂಡ ಗಮನವನ್ನು ಕೂಡ ಕೊಡದೆ ಅಲ್ಲಿ ಮುಂದೆ ಇದ್ದಂತ ಒಂದು ಮನೆ ಕಡೆ ಹೋಗ್ತಾರೆ. ಆ ಮನೆ ಬಾಗಿಲು ತೆರೆದು ಅವರು ಒಳಗಡೆ ಬಂದಾಗ ಆ ಮನೆಯಿಂದ ಇತರ ಸದಸ್ಯರು ಅವರನ್ನ ನೋಡಿದ ತಕ್ಷಣ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಆದ್ರೂ ಕೂಡ ಮಾಣಿಕ್ಯಂ ಯಾವುದೇ ಭಾವನೆ ತೋರ್ಪಡಿಸದೆ ಅಲ್ಲೊಂದು ಮೂಲೆಯಲ್ಲಿ ಹೋಗಿ ಸುಮ್ಮನೆ ತಮ್ಮ ಪಾಡಿಗೆ ತಾವು ಕೂತ್ಕೋತಾರೆ. ಅಲ್ಲೊಂದು ಮೂಲೆಯಲ್ಲಿ ನೀರಸ ಭಾವದೊಂದಿಗೆ ಕುಳಿತಿದ್ದಂತ ಈ ಮಾಣಿಕ್ಯಂ ರವರ ಕಿವಿಗೆ ಅದೇ ಮನೆಯ ಪಕ್ಕದ ಕೋಣೆಯಿಂದ ತುಂಬಾ ವೇದನೆಯಿಂದ ಕಿರಿಚ್ತಾ ಅಳ್ತಾ ಇದ್ದಂತ ತಮ್ಮ ಪತ್ನಿಯ ಹೃದಯ ವಿದ್ರಾವಕ ಸದ್ದು ಕೇಳಿಸುತ್ತೆ. ಅದು ಅವರದೇ ಮನೆಯಾಗಿತ್ತು. ಆ ಮನೆ ಒಳಗೆ ಅವರು ತಮ್ಮ ಪರಿವಾರದ ಜೊತೆ ವಾಸ ಮಾಡ್ತಿದ್ರು. ತಮ್ಮ ಪತ್ನಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ದಂತ ಕಾರಣ ತೀವ್ರವಾದಂತ ಎದೆನೋವಿನಿಂದ ನರಳುತ್ತಾ ಇದ್ರು. ಆ ಒಂದು ನೋವು ಹಾಗೂ ಅದು ಕೊಡ್ತಾ ಇದ್ದಂತ ಆ ಸಂಕಟದ ತೀವ್ರತೆಯಿಂದಾಗಿ ಈ ರೀತಿ ಅಳ್ತಾ ಇದ್ರು. ತಮ್ಮ ಪತ್ನಿಯ ಈ ಸಂಕಟ ನೋಡಿ ತಾಳಲಾರದೆ ಮಾಣಿಕ್ಯಂ ಕೂಡ ಆ ರೂಮ್ ಕಡೆ ಬಂದು ತಮ್ಮ ಪತ್ನಿಯ ಸ್ಥಿತಿಗತಿ ಗಮನಿಸಿ ಈಗ ಅವರು ಕೂಡ ತಮ್ಮ ಎದೆನ ಹಿಡಿದುಕೊಂಡು ಒಳಗಡೆ ಕುಸ್ತು ಅಳೋದಕ್ಕೆ ಶುರು ಮಾಡ್ತಾರೆ. ಇದೇ ಒಂದು ಸಮಯದಲ್ಲಿ ಅವ್ರಿಗೆ ಎದೆ ನಡುವೆ ಏನೋ ಒಂಥರ ಒತ್ತಿದ ಅನುಭವ ಮತ್ತು ನೋವು ಶುರುವಾಗುತ್ತೆ. ಅವರು ನಂಗೆ ಎದೆ ಒಳಗೆ ಅಂದ್ರೆ ಹಾರ್ಟ್ ಹತ್ರ ಏನೋ ನೋವಿನ ಅನುಭವ ಆಗ್ತಾ ಇದೆ ಅಂತ ಅಸ್ಪಷ್ಟವಾಗಿ ಹೇಳ್ತಾ ತಕ್ಷಣ ಕೆಳಕ್ಕೆ ಕುಸಿದ್ದಾರೆ. ಇದನ್ನ ನೋಡಿ ಕೇಳಿಸ್ಕೊಂಡಂತ ಪೊಲೀಸ್ ಸಿಬ್ಬಂದಿ ತಕ್ಷಣ ಗಾಬರಿ ಬಿದ್ದು ಇದು ಹಾರ್ಟ್ ಅಟ್ಯಾಕ್ ಇರಬಹುದು ಅಂತ ಅವರನ್ನ ತಕ್ಷಣ ಹತ್ತಿರದ ಕ್ಲಿನಿಕ್ ಒಂದಕ್ಕೆ ಸಾಗಿಸ್ತಾರೆ. ಅಲ್ಲಿ ಅವರನ್ನ ಚೆಕ್ ಮಾಡಿದಂತ ವೈದ್ಯರು ಇವರ ಪಲ್ಸ್ ರೇಟ್ ಕ್ಷಣ ಕ್ಷಣಕ್ಕೂ ಕುಸಿತಾ ಇದೆ, ಹೀಗಾಗಿ ಇವರನ್ನ ಯಾವುದಕ್ಕೂ ಪಕ್ಕದ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಸಾಗಿಸಿ ಅಂತ ಸಲಹೆ ಕೊಡ್ತಾರೆ. ಅಲ್ಲಿಗೆ ಹೋದಾಗ ದುರಾದೃಷ್ಟವಶಾತ್ ಮಾಣಿಕ್ಯಂ ಚಿಕಿತ್ಸೆ ಫಲಿಸದೆ ಅಲ್ಲಿ ಸಾವನ್ನಪ್ತಾರೆ. ಇವರು ಹಾರ್ಟ್ ಅಟ್ಯಾಕ್ ನಿಂದನೇ ಈ ರೀತಿ ದಿಢೀರ್ ಸಾವನ್ನಪ್ಪಿದ್ದಾರೆ ಅಂತಾನೆ ಮೊದಲು ಅಲ್ಲಿ ಭಾವಿಸಲಾಗಿತ್ತಾದ್ರೂ ಇವರ ಬಾಯಿಂದ ಬಂದಂತ ನೊರೆಯನ್ನ ಗಮನಿಸಿದಂತ ವೈದ್ಯರಿಗೆ ಈ ಸಾವಿನ ಬಗ್ಗೆ ಅನುಮಾನ ಬಂದು ಇವರ ದೇಹವನ್ನ ಮರಣೋತ್ತರ ಪರೀಕ್ಷೆ ಕಳಿಸಿದಾಗ ಇವರು ತಾವು ಕುಡಿದಂತ ಆಲ್ಕೋಹಾಲ್ ನಲ್ಲಿ ವಿಷವನ್ನ ಸೇರಿಸಿಕೊಂಡು ಕುಡಿದಿದ್ದಾರೆ, ಹೀಗಾಗಿ ಇವರ ಜೀವ ಹಾರು ಹೋಗಿದೆ ಅಂತ ಆ ಒಂದು ವರದಿಯಲ್ಲಿ ನಮೂದಾಗಿತ್ತು. ಈ ರೀತಿ ಈ ಮಾಣಿಕ್ಯಂ ತಾವು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವಂತ ಉದ್ದೇಶದಿಂದನೇ ಈ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಈ ವಿಷಯ ಗೊತ್ತಾದ್ರೂ ಕೂಡ ಅಲ್ಲಿಂದ ಯಾರಿಗೂ ಇದ್ರ ಬಗ್ಗೆ ಅಷ್ಟೇನು ಅಚ್ಚರಿ ಆಗ್ಲಿಲ್ಲ, ಯಾಕೆಂದ್ರೆ ಅವ್ರಿಗೆಲ್ಲ ಇದರ ಹಿಂದಿನ ಕಾರಣ ಕೂಡ ಗೊತ್ತಿತ್ತು. ಈ ಒಂದು ವಿಷಯ ತಿಳಿದ ತಕ್ಷಣ ಆ ಮನೆ ಸುತ್ತ ನಾಕಬಂದಿ ಹಾಕೋದಕ್ಕೆ ಪ್ರಯತ್ನ ಪಟ್ಟಂತ ಪೊಲೀಸರಿಗೆ ಅವ್ರ ಪತ್ನಿ ಯಾವ ಕಾರಣಕ್ಕೂ ನೀವು ಈ ರೀತಿ ಇಲ್ಲಿ ಮಾಡುವ ಹಾಗಿಲ್ಲ ಅಂತ ಅವರನ್ನ ತಡೆದಿದ್ರು. ವೀಕ್ಷಕರೇ, ಈ ಒಂದು ವಿಡಿಯೋದ ಶುರುವಿನಿಂದ ಇಲ್ಲಿವರೆಗೂ ನಾವು ನಿಮ್ಗೆ ತಿಳಿಸಿದಂತ ಹಾಗೂ ನೀವು ಕೇಳಿಸ್ಕೊಂಡಂತ ಎಲ್ಲಾ ವಿಷಯಗಳು ಕೂಡ ತುಂಬಾ ವಿಚಿತ್ರ ಅಂತ ನಿಮ್ಗೆ ಅನಿಸ್ತಾ ಇರಬಹುದಲ್ವಾ. ಮಧ್ಯರಾತ್ರಿ ಆದ್ರೂ ಕೂಡ ರೆಸ್ಟ್ ಮಾಡದೆ ಕಾವಲನ್ನ ಕಾಯ್ತಾ ಇದ್ದಂತ ಪೊಲೀಸರು ಹಾಗೂ ಅವರು ಕಾವಲನ್ನ ಕಾಯ್ತಾ ಇದ್ದು ಕೂಡ ಸ್ವಂತ ತಮ್ಮ ಪೊಲೀಸ್ ಕ್ವಾರ್ಟರ್ಸ್ಗೆನೆ. ಈ ಮಧ್ಯೆ ಅಲ್ಲಿಗೆ ತುಂಬಾ ಬೇಜಾರಿಂದ ಬಂದಂತ ಮಾಣಿಕ್ಯಂ ಹಾಗೂ ನಿಗೂಢ ಕಾರಣಗಳಿಂದಾಗಿ ಏನೋ ಸಂಕಟದಲ್ಲಿದ್ದಂತ ಅವರ ಇಡೀ ಪರಿವಾರ ಮತ್ತು ಈ ಮಧ್ಯೆ ಉಂಟಾದಂತ ಅವರ ಸಾವು ಹಾಗೂ ಅವ್ರ ಮನೆಗೆ ನಾಕಾಬಂದಿಯನ್ನ ಹಾಕೋದಕ್ಕೆ ಬಂದಂತ ಪೊಲೀಸರನ್ನ ಸ್ವತಃ ಅವರ ಪತ್ನಿಯೇ ತಡೆದದ್ದು, ಈ ಎಲ್ಲ ಸಂಗತಿಗಳು ಕೂಡ ಯಾರಿಗೇ ಆಗ್ಲಿ ತುಂಬಾ ವಿಚಿತ್ರ ಅಂತ ಮತ್ತು ಗೊಂದಲಮಯ ಅಂತನೂ ಕೂಡ ತೋರೋದು ಅತ್ಯಂತ ಸಹಜ. ವೀಕ್ಷಕರೇ, ಈ ಎಲ್ಲಾ ಘಟನೆಗಳ ನಡುವೆ ಇರುವಂತ ಆ ಸಂಬಂಧವಾದರೂ ಏನು ಅಂತ ಯಾರಿಗೇ ಆಗ್ಲಿ ಅನ್ಸೋದು ಸಹಜ. ಇಷ್ಟಕ್ಕೂ ಇಲ್ಲಿ ನಡೆದಂತ ಸಂಗತಿ ಆದ್ರೂ ಏನು, ಈ ಎಲ್ಲಾ ವಿಷಯಗಳ ಹಿಂದೆ ಇದ್ದಂತ ಕಾರಣ ಆದ್ರೂ ಏನು ಅಂತ ನಾವು ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ವೀಕ್ಷಕರೇ, 2022ರಲ್ಲಿ ಚೆನ್ನೈ ಮಾತ್ರ ಅಲ್ಲ, ಇಡೀ ತಮಿಳುನಾಡಿನಲ್ಲಿ ತಲ್ಲಣ ಉಂಟುಮಾಡದಂತ ಈ ಒಂದು ಕೇಸ್ ಹಾಗೂ ಇದರ ಕ್ರೂರತೆ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸವಿವರವಾಗಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಇಲ್ಲಿಯ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ರಾಮ್ ಲಕ್ಷ್ಮಿ ತಾವು ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ರು.
ಹಾಗೂ ಇವರ ಪತಿ ಮಾಣಿಕ್ಯಂ ಕೂಡ ಇಲ್ಲೇ ಒಂದು ಟ್ರಾವೆಲ್ಸ್ ಏಜೆನ್ಸಿಯನ್ನ ನಡೆಸ್ತಾ ಇದ್ರು. ಇವರಿಗೆ ಒಟ್ಟು 3 ಜನ ಹೆಣ್ಮಕ್ಳು. ಅದರಲ್ಲಿ ಮೊದಲ ಮಗಳ ಹೆಸರು ಸತ್ಯಪ್ರಿಯ. ಈಕೆ ಅಲ್ಲಿಯ ಟಿ ನಗರ್ ಜೈನ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಬಿಕಾಂ ಅನ್ನ ಓದ್ತಾ ಇದ್ಲು. ಉಳಿದಿಬ್ರು ಹೆಣ್ಮಕ್ಳು ಶಾಲಾ ವ್ಯಾಸಂಗವನ್ನ ಮಾಡ್ತಿದ್ರು. ರಾಮಲಕ್ಷ್ಮಿ ಅವರ ಪರಿವಾರದಲ್ಲಿ ಪ್ರತಿಯೊಬ್ರು ಕೂಡ ಪೊಲೀಸ್ ಇಲಾಖೆಯಲ್ಲಿ ಒಂದಲ್ಲ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಂತವರೇ ಆಗಿದ್ರು. ಆದ್ರೆ ಇವರ ಪತಿ ಮಾಣಿಕ್ಯಂ ಮಾತ್ರ ಇದಕ್ಕೆ ಸಂಬಂಧವೇ ಇರದೆ ಬೇರೆ ಯಾವುದೋ ಬಿಸ್ನೆಸ್ ನಲ್ಲಿ ತಾವು ತೊಡ್ಕೊಂಡಿದ್ರು. ಮೊದಲೆರಡು ಮಕ್ಕಳು ಕೂಡ ಹೆಣ್ಣಾಗಿದ್ರಿಂದ 3ನೇ ಮಗು ಗಂಡಾಗ್ಬೇಕು ಅಂತ ಮಾಣಿಕ್ಯಂ ಆಸೆ ಪಟ್ಟಿದ್ರು. ಆದ್ರೆ 3ನೇ ಮಗು ಕೂಡ ಹೆಣ್ಣಾಗಿರೋದ್ರ ಬಗ್ಗೆ ಅವರಿಗೆ ತುಂಬಾ ನಿರಾಶೆ ಆಗಿತ್ತು. ಇದೇ ಒಂದು ವಿಷಯವಾಗಿ ಆಗಾಗ ಗಂಡ ಹೆಂಡತಿ ಇಬ್ಬರ ನಡುವೆ ವೈಮನಸ್ಯ ಹಾಗೂ ಮನಸ್ತಾಪ ಏರ್ಪಡ್ತಿತ್ತು. 3 ಮಕ್ಕಳು ಕೂಡ ಹೆಣ್ಮಕ್ಳಾಗಿದ್ದು ಅವ್ರಿಗೆ ಬೇಜಾರುಂಟು ಮಾಡಿದ್ರು ಕೂಡ ಇದನ್ನ ಮಕ್ಕಳು ಬಳಿ ತೋರಿಸ್ದೆ ಅವರು ತಮ್ಮ ಎಲ್ಲ ಹೆಣ್ಮಕ್ಳನ್ನು ಕೂಡ ಪ್ರೀತಿ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ರು. ಅದರಲ್ಲೂ ಕೂಡ ವಿಶೇಷವಾಗಿ ತಮ್ಮ ಹಿರಿ ಮಗಳ ಮೇಲೆ ಅವರಲ್ಲಿ ಹೆಚ್ಚಿನ ಒಲವು ಇತ್ತು. ತಮ್ಮ ದೊಡ್ಡ ಮಗಳಾದಂತ ಸತ್ಯಪ್ರಿಯಗೆ ಒಂದೊಳ್ಳೆ ಕುಟುಂಬವನ್ನ ನೋಡಿ ಮದುವೆಯನ್ನ ಮಾಡಿಕೊಡುವಂತ ಇಚ್ಛೆ ಅವ್ರಿಗಿತ್ತು. ಹಾಗಾಗಿ ಒಂದು ಉತ್ತಮ ಸಂಬಂಧವನ್ನ ಹುಡುಕಿ ಆ ಹುಡುಗನ ಜೊತೆ ಅವಳ ಎಂಗೇಜ್ಮೆಂಟ್ ಕೂಡ ಮಾಡಿದ್ರು. ಎಂಗೇಜ್ಮೆಂಟ್ ಆದ ಬಳಿಕ ಮುಂದಿನ ಕೆಲ ದಿನಗಳವರೆಗೂ ಎಲ್ಲ ಕೂಡ ಚೆನ್ನಾಗೇನೆ ಇತ್ತು. ಆದ್ರೆ ಈ ಮಧ್ಯ ಯಾರು ಕೂಡ ನಿರೀಕ್ಷೆ ಮಾಡದಂತ ಒಂದು ಆಕಸ್ಮಿಕ ಘಟನೆಯಲ್ಲಿ ನಡೆದು ಹೋಗುತ್ತೆ. ವೀಕ್ಷಕರೇ, ಅವತ್ತು 2022 ಅಕ್ಟೋಬರ್ 13ನೇ ತಾರೀಕು ಇಲ್ಲಿಯ ಟಿ ನಗರ್ನ ಜೈನ್ ಕಾಲೇಜಲ್ಲಿ ಈವ್ನಿಂಗ್ ಕಾಲೇಜ್ ಓದ್ತಾ ಇದ್ದಂತ ಸತ್ಯಪ್ರಿಯ ಅಲ್ಲಿಯ ಪರಂಗಿ ಮಲೆ ರೈಲ್ವೆ ನಿಲ್ದಾಣದಲ್ಲಿ ಚೆನ್ನೈ ಬೀಚ್ ಕಡೆ ಹೋಗ್ಬೇಕಿದ್ದಂತ ಟ್ರೈನ್ ಒಂದಕ್ಕೆ ಕಾಯ್ತಾ ಅಲ್ಲಿಯ ಪ್ಲಾಟ್ಫಾರ್ಮ್ ಮೇಲೆ ಕೂತಿದ್ಲು. ಅವಳು ಅಲ್ಲಿ ಬೆಂಚ್ ಮೇಲೆ ಕುಳಿತು ಆ ಟ್ರೈನ್ ಅಲ್ಲಿಗೆ ಬರೋದನ್ನ ಕಾಯ್ತಾ ಇದ್ಲು. ದೂರದಲ್ಲಿ ಆ ಟ್ರೈನ್ ಬರುವಂತ ಸದ್ದು ಕೇಳುತ್ತೆ. ಆ ಟ್ರೈನ್ ಸದ್ದನ್ನ ಕೇಳಿದ ತಕ್ಷಣ ಅಲ್ಲಿಂದ ಎದ್ದು ಆ ಹಳಿ ಕಡೆ ಬಂದಿದ್ಲು. ಆ ಟ್ರೈನ್ ಆಕೆಗೆ ಕ್ಷಣ ಕ್ಷಣಕ್ಕೂ ಹತ್ರ ಆಗ್ತಾ ಇತ್ತು. ವೇಗದಿಂದ ಬರ್ತಾ ಇದ್ದಂತ ಆ ಒಂದು ಟ್ರೈನ್ ಆಕೆಗೆ ಈಗ ಕೇವಲ 20 ಅಡಿಗಳಷ್ಟು ಅಂತರ ಮಾತ್ರ ಇತ್ತು. ಹೀಗಿರುವಾಗ ನೋಡ್ತಿದ್ದ ಹಾಗೇನೆ ತನ್ನ ಎದುರಿಗೆ ವೇಗವಾಗಿ ಬರ್ತಾ ಇದ್ದಂತ ಟ್ರೈನ್ ಮುಂದೆ ಇದ್ದಂತ ಹಳಿ ಮೇಲೆ ಆಕೆ ದಿಢೀರನೆ ಜಂಪ್ ಮಾಡಿದ್ಲು. ಆಗ ಅಲ್ಲಿ ಯಾರು ಕೂಡ ಊಹೆ ಮಾಡದಂತ ಒಂದು ಘಟನೆ ಎಲ್ಲರ ಕಣ್ಮುಂದೆನೆ ನಡೆದು ಹೋಗುತ್ತೆ. ಈ ಮಧ್ಯ ಆ ನಿಲ್ದಾಣದ ಬಳಿ ಯಾರೋ ಒಬ್ಬ ವ್ಯಕ್ತಿ ಜೋರಾಗಿ ಓಡೋದಕ್ಕೆ ಶುರು ಮಾಡ್ತಾನೆ. ಅದೇ ಒಂದು ಸಮಯದಲ್ಲಿ ಅಲ್ಲಿದ್ದಂತ ಇನ್ನೊಬ್ಬ ವ್ಯಕ್ತಿ ಅವನಿಗಿಂತನೂ ವೇಗವಾಗಿ ಅವನ ಹಿಂದೆ ಓಡೋದಕ್ಕೆ ಶುರು ಮಾಡಿದ್ದ. ವೀಕ್ಷಕರೇ, ನೀವೆಲ್ಲ ಅನ್ಕೊಂಡಂತೆ ಇಲ್ಲಿ ಸತ್ಯಪ್ರಿಯ ತಾನಾಗಿನೇ ರೈಲ್ವೆ ಹಳಿ ಮೇಲೆ ಬೀಳಿಲ್ಲ. ಆಕೆಯನ್ನ ಯಾರೋ ಬಲವಂತದಿಂದ ಟ್ರೈನ್ ಬರುವಂತ ಸಮಯವನ್ನ ನೋಡಿ ಅಲ್ಲಿಗೆ ತಳ್ಳಿದ್ರು. ತಳ್ಳಿದವನು ಅಲ್ಲಿಂದ ಜೋರಾಗಿ ಓಡ್ ಹೋಗ್ತಾನೆ. ಹಾಗೆ ತಳ್ಳಿದಂತ ವ್ಯಕ್ತಿಯನ್ನ ಇನ್ನೊಬ್ಬ ವ್ಯಕ್ತಿ ಅವನಿಗಿಂತಲೂ ಕೂಡ ಜೋರಾಗಿ ಅಟ್ಟಿಸ್ಕೊಂಡು ಹೋಗಿದ್ದ. ಹೋದ್ರೂ ಕೂಡ ಆ ವ್ಯಕ್ತಿ ಪಕ್ಕದ ಮೆಟ್ರೋ ಸ್ಟೇಷನ್ ಜನರ ಮಧ್ಯೆ ಎಲ್ಲೋ ನುಸುಳಿ ಕಣ್ಮರೆಯಾಗ್ತಾನೆ. ಈ ರೈಲ್ವೆ ಹಳಿ ಮೇಲೆ ಬಿದ್ದಿದ್ದಂತ ಅವಳ ದೇಹ ಛಿದ್ರ ಆಗಿತ್ತು. ಅವಳ ದೇಹದಿಂದ ತಲೆ ಬೇರ್ಪಟ್ಟು ರುಂಡ ಮುಂಡಗಳು ಎರಡೂ ಕೂಡ ಸಪರೇಟ್ ಆಗಿದ್ವು. ನಂತರ ಆಕೆ ಶವವನ್ನ ಪಕ್ಕದ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಸಾಗಿಸಲಾಗುತ್ತೆ. ಈ ಒಂದು ವಿಷಯ ಗೊತ್ತಾದಂತ ಅವರ ಪೋಷಕರ ಎದೆ ಒಡೆದು ಹೋಗುತ್ತೆ. ಅವಳ ತಾಯಿ ತಾವೊಬ್ಬ ಕ್ಯಾನ್ಸರ್ ರೋಗಿ ಆಗಿರೋದ್ರಿಂದ ಈ ಒಂದು ವಿಷಯವನ್ನ ಸಾಧ್ಯವಾದಷ್ಟು ಅವರಿಗೆ ತಕ್ಷಣಕ್ಕೆ ತಿಳಿಸೋದು ಬೇಡ ಅಂತ ಅವರ ಪತಿ ಮಾಣಿಕ್ಯಂ ತುಂಬಾ ಪ್ರಯತ್ನ ಪಡ್ತಾರೆ. ತಮ್ಮ ಪತ್ನಿಯನ್ನ ಈ ಬಗ್ಗೆ ಸಮಾಧಾನ ಪಡಿಸಿ ಮನೆಯಲ್ಲೇ ಬಿಟ್ಟಂತ ಅವರು ತಮ್ಮ ಮಗಳ ದೇಹವನ್ನು ನೋಡುವಂತ ಸಲುವಾಗಿ ಆಸ್ಪತ್ರೆ ಕಡೆ ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಅವತ್ತು ರಾತ್ರಿ ಸುಮಾರು 10-10:30ವರೆಗೂ ಅಲ್ಲೇ ಇದ್ದಂತ ಮಾಣಿಕ್ಯಂ ತಮ್ಮ ಮಗಳಿಗೆ ಒದಗಿದಂತ ದುಸ್ಥಿತಿಯನ್ನ ನೋಡಿ ಪದೇ ಪದೇ ನೆನೆದು ತುಂಬಾ ಚಿಂತಾಕ್ರಾಂತರಾಗಿದ್ರು. ಆ ಒಂದು ಕ್ಷಣ ಅವರು ಅನುಭವಿಸಿದಂತ ಮನೋವೇದನೆಯನ್ನ ಇಲ್ಲಿ ನಾವು ಪದಗಳಲ್ಲಿ ವಿವರಿಸೋದು ತುಂಬಾ ಕಷ್ಟ. ಅವರನ್ನ ಅಲ್ಲಿದ್ದಂತ ಪೊಲೀಸರು ಹಾಗೂ ವೈದ್ಯರು ಎಷ್ಟೇ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರ ಮನದ ಬೇಗುದಿ ತಣ್ಣಾಗ್ಲಿಲ್ಲ. ತಮ್ಮ ಜೀವಕ್ಕಿಂತನೂ ಹೆಚ್ಚು ಪ್ರೀತಿ ಮಾಡ್ತಿದ್ದಂತ ಮಗಳ ದೇಹ ಈ ರೀತಿ ಛಿದ್ರ ಸ್ಥಿತಿಯಲ್ಲಿ ಇದ್ದುದನ್ನ ನೋಡಿದಂತ ಅವರ ಎದೆಗೆ ಚಾಕುವನ್ನ ಇರಿದ ರೀತಿ ಆಗಿತ್ತು. ತಾವು ಅಷ್ಟೊಂದು ಪ್ರೀತಿಸುವಂತ ಮುದ್ದದ ಮಗಳನ್ನ ತಾವು ಉಳಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅನ್ನುವಂತ ಅಪರಾಧ ಭಾವ ಅವರ ಮನಸ್ಸಿನ ತುಂಬಾ ಮನೆ ಮಾಡಿತ್ತು. ಇದೇ ಒಂದು ಬೇಸರದಲ್ಲಿ ಹೊರಗಡೆ ಬಂದವರು ಸಣ್ಣ ವಿಷದ ಡಬ್ಬಿಯನ್ನ ಖರೀದಿ ಮಾಡಿ ತಾವು ಕುಡಿಯುವಂತ ಮಧ್ಯದಲ್ಲಿ ಅದನ್ನ ಬೆರೆಸಿ ಅದನ್ನ ಕುಡದೆ ಅವರು ಮನೆ ಕಡೆ ಬಂದಿದ್ದು. ಅವರು ಮನೆಗೆ ಬಂದ ತಕ್ಷಣ ಅದು ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿತ್ತು. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ಅವರು ಸಾವನ್ನಪ್ತಾರೆ. ಅಲ್ಲಿಂದ ಮತ್ತೆ ವಾಪಸ್ ಬರುವಾಗ ಅವರು ತಮ್ಮ ದೇಹ ಜೊತೆ ತಮ್ಮ ಮಗಳ ದೇಹವನ್ನು ಕೂಡ ಮನೆಗೆ ಹೊತ್ತು ತಂದಿದ್ರು. ಏಕಕಾಲದಲ್ಲಿ ತಮ್ಮ ಮಗಳು ಹಾಗೂ ಪತಿಯನ್ನ ಕಳೆದುಕೊಂಡಂತ ರಾಮಲಕ್ಷ್ಮಿ ಅವರ ಆಕ್ರಂದನವಂತೂ ಹೇಳತಿರದಾಗಿತ್ತು. ಅವರು ಮೊದಲೇ ಕ್ಯಾನ್ಸರ್ ರೋಗಿ, ಈಗ ಅದರ ಜೊತೆ ಈ ಇಬ್ಬರ ಅಗಲಿಕೆ ನೋವನ್ನು ಕೂಡ ಅವರು ಭರಿಸಬೇಕಿತ್ತು. ಈ ಎರಡೂ ದೇಹಗಳ ಅಂತ್ಯಕ್ರಿಯೆಯನ್ನ ಅತ್ಯಂತ ಭಾರದ ಹೃದಯದಿಂದ ಅವರು ನೆರವೇರಿಸಬೇಕಾಯಿತು. ಈ ಮಧ್ಯ ಇಲ್ಲಿ ಕೊಲೆಗಾರ ಯಾರಿರಬಹುದು ಅನ್ನುವಂತ ಸುಳಿವು ಪೊಲೀಸರಿಗೆ ಸಿಕ್ಕಿತ್ತು. ಅವರು ತಕ್ಷಣ ಅವನ ಮನೆಯನ್ನ ಪತ್ತೆ ಹಚ್ಚಿ ಅಲ್ಲಿಗೆ ಬಂದಾಗ ಅದು ಲಾಕ್ ಆಗಿದ್ದನ್ನ ಗಮನಿಸ್ತಾರೆ. ಈಗ ಅವನ ನಂಬರ್ ಅನ್ನ ಟ್ರೇಸ್ ಮಾಡಿ ಅವನನ್ನ ಹುಡುಕೋದಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ರು. ಆದ್ರೆ ಅದು ಸ್ವಿಚ್ ಆಫ್ ಆಗಿತ್ತು. ಕೊನೆಯ ಬಾರಿ ಅದು ಎಲ್ಲಿ ಸಕ್ರಿಯವಾಗಿದೆ ಅಂತ ಚೆಕ್ ಮಾಡಿದಾಗ ಅದು ಪರಂಗಿಮಲೆ ಸ್ಟೇಷನ್ ನಲ್ಲಿ ಆಫ್ ಆಗಿದ್ದಂತ ಸಂಗತಿ ಅವರಿಗೆ ಗೊತ್ತಾಗುತ್ತೆ. ಹೀಗಿರುವಾಗ ಅವನ ಮೊಬೈಲ್ ಮತ್ತೆ ಆನ್ ಆಗುತ್ತೆ. ಈಗ ಅದನ್ನ ಚೆಕ್ ಮಾಡುವಷ್ಟರಲ್ಲಿ ಮತ್ತೆ ಅದು ಸ್ವಿಚ್ ಆಫ್ ಆಯಿತು. ಈ ರೀತಿಯ ಹೊತ್ತು ರಾತ್ರಿ ಸುಮಾರು 3-4 ಸಲ ಅದು ಆನ್ ಅಂಡ್ ಆಫ್ ಆಗ್ತಾನೆ ಇತ್ತು. ಖಚಿತವಾಗಿ ಅವನು ಎಲ್ಲಿದ್ದಾನೆ ಅಂತ ಪೊಲೀಸರಿಗೆ ಟ್ರೇಸ್ ಮಾಡೋದಕ್ಕೆ ಆಗ್ಲಿಲ್ಲ.
ತೊರೈಪಾಕಂ ಎಂಬ ಒಂದು ಏರಿಯಾದಲ್ಲಿ ಬ್ಲಿಂಕ್ ಆಗಿದ್ದನ್ನ ಅವರು ಗಮನಿಸ್ತಾರೆ. ಇದು ಪೊಲೀಸ್ ಸ್ಟೇಷನ್ಗೆ ಹತ್ರ ಇದ್ದಂತ ಒಂದು ಜಾಗ ಆಗಿತ್ತು. ಅವನನ್ನ ಇಲ್ಲಿ ಸುಲಭವಾಗಿ ಪತ್ತೆ ಹಚ್ಚಬಹುದು ಅನ್ನುವಂತ ಸಮಾಧಾನ ಪೊಲೀಸರಿಗೆ ಸಿಗುತ್ತೆ. ಸ್ವಲ್ಪ ನಿರಳವಾಗಿ ಪೊಲೀಸರು ಆ ಒಂದು ಏರಿಯಾದ ಸುತ್ತಮುತ್ತ ತಮ್ಮ ವಾಹನದಲ್ಲಿ ಗಸ್ತನ ತಿರುಗ್ತಾ ಅವನನ್ನ ಹುಡುಕೋದಿಕ್ಕೆ ಶುರು ಮಾಡಿದ್ರು. ಹೀಗಿರುವಾಗ ಅವರು ತಾವು ಹೋಗ್ತಾ ಇದ್ದಂತ ವಾಹನದ ಪಕ್ಕದಲ್ಲಿ ಇದ್ದಂತ ರಸ್ತೆಯಲ್ಲಿ ಅವನು ಅವರ ಆಪೋಸಿಟ್ ದಿಕ್ಕಿನಲ್ಲಿ ಬರ್ತಾ ಇದ್ದದ್ದು ಕಾಣಿಸುತ್ತೆ. ತಕ್ಷಣ ಅವರು ತಮ್ಮ ವಾಹನವನ್ನ ಯೂ ಟರ್ನ್ ಮಾಡಿಕೊಂಡು ಅವನ ಹತ್ರ ಬಂದಂತ ಪೊಲೀಸರು ಅವನ ತಂದೆ ಹೆಸರನ್ನ ಹೇಳಿ, ನೀನು ಇವ್ರ ಮಗ ತಾನೆ ಅಂತ ಕೇಳಿದ್ರು. ಆಗ ಪೊಲೀಸರಿಗೆ ತನ್ನ ವಾಸನೆ ಸಿಕ್ಕಿದೆ ಅನ್ನೋದು ಅವನಿಗೆ ಗೊತ್ತಾದ್ರೂ ಕೂಡ ಹೌದು ಅಂತ ತಲೆ ಆಡಿಸ್ತಾನೆ. ಅವನು ಆ ಒಂದು ಉತ್ತರವನ್ನ ಕೊಡೋದನ್ನೇ ಕಾಯ್ತಾ ಇದ್ದಂತ ಪೊಲೀಸರು ತಕ್ಷಣ ಅವನನ್ನ ಹಿಡಿದು ತಮ್ಮ ವಾಹನದಲ್ಲಿ ಎಳೆತಂದು ಅಲ್ಲಿಯ ಸದಾಯ್ಪೇಟ್ ಕೋರ್ಟ್ಗೆ ಅವನನ್ನ ಸಬ್ಮಿಟ್ ಮಾಡ್ತಾರೆ. ಇದು ಆ ಹೊತ್ತಿಗೆ ಎಲ್ಲಾ ಸುದ್ದಿ ಮಾಧ್ಯಮಗಳು ಹಾಗೂ ಸೋಷಿಯಲ್ ಮೀಡಿಯಾದ ವಾಹಿನಿಗಳಿಗೆ ಗೊತ್ತಾಗಿ ಅವುಗಳಿಂದ ತೀವ್ರವಾದಂತಹ ಪ್ರಚಾರವನ್ನ ಪಡೆದಿತ್ತು. ಈ ರೀತಿ ಘಟನೆ ಆದ ತಕ್ಷಣ ವೈರಲ್ ಆದಂತ ಈ ಒಂದು ಕೇಸ್ ಮಾರನೇ ದಿನವೇ ಅಲ್ಲಿಯ CID ವಶಕ್ಕೆ ಹೋಗುತ್ತೆ. ಅವನು ಈ ಸತ್ಯಪ್ರಿಯಳನ್ನ ಕೊಲೆ ಮಾಡಿದ ದಿವಸನೇ ಪೊಲೀಸರ ಕೈಗೆ ಸಿಕ್ಬಿದ್ದಿದ್ದ. ಅವನನ್ನು ವಿಚಾರಣೆ ಮಾಡಿ ಯಾಕೆ ಈ ರೀತಿ ಮಾಡದೆ ಅಂತ ಅವರು ತನಿಖೆ ಮಾಡಿದಾಗ ಅದಕ್ಕೆ ಅವನು ಅವ್ರಿಗೆ ತಿಳಿಸಿದಂತ ವಿಷಯಗಳು ಈ ರೀತಿ ಇದ್ವು. ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದಂತ ರಾಮಲಕ್ಷ್ಮಿ ಅವರು ಇದ್ದಂತ ಪೊಲೀಸ್ ಕ್ವಾರ್ಟರ್ಸ್ ಹತ್ರನೇ ಸಬ್ ಇನ್ಸ್ಪೆಕ್ಟರ್ ಆಗಿದಂತ ದಯಾಳನ್ ಎನ್ನುವರ ಪರಿವಾರ ಕೂಡ ವಾಸ ಇತ್ತು. ಈ ಎರಡು ಪರಿವಾರದವರು ಒಂದೇ ಕಡೆ ಇರೋದ್ರಿಂದ ಇವ್ರ ನಡುವೆ ಉತ್ತಮವಾದಂತ ಸ್ನೇಹ ವಿಶ್ವಾಸ ಸೃಷ್ಟಿಯಾಗಿತ್ತು. ಹೀಗಾಗಿ ಚಿಕ್ಕಂದಿನಿಂದಲೇ ಸತ್ಯಪ್ರಿಯ ಹಾಗೂ ದಯಾನಂದ್ ರವರ ಮಗ ಸತೀಶ್ ಇಬ್ರು ಕೂಡ ಬಾಲ್ಯ ಸ್ನೇಹಿತರಾಗಿದ್ರು. ಸತ್ಯಪ್ರಿಯ ಓದ್ನಲ್ಲಿ ತುಂಬಾ ಜಾಣೆ ಹಾಗೂ ಪ್ರತಿಭಾವಂತ ಯುವತಿ. ಆದರೆ ಪೊಲೀಸರ ಮಗನಾದ್ರೂ ಕೂಡ ಈ ಸತೀಶ್ ಓದ್ನಲ್ಲಿ ಅಷ್ಟೊಂದು ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ತಾ ಇರಲಿಲ್ಲ. ಅದ್ರ ಹೊರತಾಗಿ ಅವನಿಗೆ ಮದ್ಯ ಸೇವನೆ ಮಾಡುವಂತ ಹಾಗೂ ಗಾಂಜಾ ಸೇವಿಸುವಂತ ದುಶ್ಚಟಗಳು ಕೂಡ ಇದ್ವು. ಅವರಿಬ್ಬರ ನಡುವೆ ತುಂಬಾ ವರ್ಷಗಳ ಪರಿಚಯ ಇರೋದ್ರಿಂದ ಈ ದುರಭ್ಯಾಸಗಳನ್ನೆಲ್ಲ ದಯಮಾಡಿ ಬಿಟ್ಬಿಡುವಂತ ಅವಳು ಅವನಿಗೆ ಸ್ನೇಹಮಯವಾಗಿ ಆಗಾಗ ಸಲಹೆ ಕೊಡ್ತಾ ಇದ್ಲು. ಆದ್ರೆ ಹೆತ್ತವರ ಮಾತನ್ನೇ ಕೇಳದಂತ ಅವನು ಅವಳ ಮಾತಿಗೆ ಸ್ವಲ್ಪ ಕೂಡ ಬೆಲೆಯನ್ನ ಕೊಡ್ತಿರ್ಲಿಲ್ಲ. ಯಾವಾಗ ಅವನು ಬದಲಾಗ್ಲಿಲ್ವೋ ಆಗ ಅವಳು ನಿಧಾನವಾಗಿ ಅವನಿಂದ ದೂರ ಸರಿಯೋದಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ದಿನಗಳ ನಂತರ ಅವನ ತಂದೆ ಇಲಾಖೆಯಿಂದ ನಿವೃತ್ತಿಯನ್ನು ಪಡೆದ ನಂತರ ಅವರು ಕ್ವಾರ್ಟರ್ಸ್ ತೊರೆದು ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಸತ್ಯಪ್ರಿಯಳ ಪರಿವಾರದಿಂದ ಅವರು ದೂರ ಹೋದ್ರೂ ಕೂಡ ಈ ಸತೀಶ್ ಮಾತ್ರ ಅವಳ ಬೆನ್ನ ಹಿಂದೆ ಬೀಳೋದನ್ನ ಬಿಡ್ಲಿಲ್ಲ. ಅವನು ಆಗಾಗ ಅವಳನ್ನ ಫಾಲೋ ಮಾಡ್ತಿದ್ದ. ಇಲ್ಲಾಂದ್ರೆ ಅವಳ ಬೆನ್ನ ಹಿಂದೆ ಬಿದ್ದು ಅವಳಿಗೆ ಲವ್ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದ. ಆದ್ರೆ ಅವನು ಹುಟ್ಟು ಲೋಫರ್ ಅಂತ ಗೊತ್ತಿದ್ದಂತ ಈ ಸತ್ಯಪ್ರಿಯ ಅವನಿಗೆ ಸ್ವಲ್ಪ ಕೂಡ ಕೇರ್ ಮಾಡಲಿಲ್ಲ. ಆದ್ರೆ ಇವನ ಹಿಂಸೆ ಮಾತ್ರ ನಿಲ್ಲೇ ಇಲ್ಲ. ಈ ಬಗ್ಗೆ ಅವಳು ತನ್ನ ಪರಿವಾರದವರಿಗೆ ಹೇಳಿದಾಗ ಅವರು ಅವನನ್ನ ಕರೆಸಿ ಬುದ್ಧಿವಾದವನ್ನು ಕೂಡ ಹೇಳಿದ್ರು. ಆದ್ರೆ ಅವರ ಮಾತುಗೂ ಅವನು ಕೇರ್ ಮಾಡಲಿಲ್ಲ. ಅವನು ಅವಳ ಕಾಲೇಜು ಕೂಡ ಹೋಗಿ ಅವಳನ್ನ ಬಿಡಿಸೋದಕ್ಕೆ ಶುರು ಮಾಡಿದ್ದ. ಇದೇ ತರಹ 2020 ಮೇ 20ನೇ ತಾರೀಕಿನಂದು ಚೆನ್ನಾಗಿ ಗಾಂಜಾವನ್ನ ಸೇವಿಸಿ ಅವಳ ಕಾಲೇಜಿ ಆತ ಬಂದಿದ್ದ. ಅವನು ಅವಳ ಜುಟ್ಟನ್ನು ಹಿಡಿದು ಅವಳನ್ನ ಕೆಳಕ್ಕೆ ಹಾಕಿ ಅವಳ ಮೇಲೆ ದೈಹಿಕ ಹಾಲೆಯನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿದ್ದ. ಈ ಒಂದು ವಿಷಯ ಗೊತ್ತಾದ ನಂತರ ಅವಳ ತಾಯಿ ರಾಮಲಕ್ಷ್ಮಿ ಇನ್ನು ಈ ಒಂದು ವಿಷಯವನ್ನ ಸುಮ್ಮನೆ ಬಿಟ್ರೆ ನಮ್ಗೆ ಅಪಾಯ ಅಂತ ಭಾವಿಸಿ ಅಲ್ಲಿಯ ಪಶ್ಚಿಮ ವಲಯದ ಪೊಲೀಸ್ ಸ್ಟೇಷನ್ಗೆ ಈ ಬಗ್ಗೆ ಒಂದು ದೂರನ್ನು ಕೂಡ ದಾಖಲು ಮಾಡ್ತಾರೆ. ಆದ್ರೆ ಅವನ ಮೇಲೆ ಒಂದು ಸಣ್ಣ ಪೆಟ್ಟಿ ಕೇಸನ್ನ ಹಾಕಿ ಪೊಲೀಸರು ಅವನನ್ನ ಕೈ ಬಿಡ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅವನ ಗಾಟ ಮಾತ್ರ ಸ್ವಲ್ಪನೂ ಕಡಿಮೆ ಆಗ್ಲಿಲ್ಲ. ಈ ಸಲ ರಾಮಲಕ್ಷ್ಮಿ ಪರಂಗಿಮಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇವನ್ ಮೇಲೆ ತಾವೇ ಒಂದು ದೂರನ್ನು ಕೂಡ ದಾಖಲು ಮಾಡ್ತಾರೆ. ಆದ್ರೆ ಈ ಇಬ್ರು ಪರಿವಾರದವರು ಪೊಲೀಸ್ ಕುಟುಂಬದವರು ಆಗಿರೋದ್ರಿಂದ ಮೇಲಾಗಿ ಆ ಏರಿಯಾ ಸತೀಶ್ ಅವರ ತಂದೆಯ ಲಿಮಿಟ್ಸ್ಗೆ ಬರ್ತಾ ಇದ್ರಿಂದ ಈ ಇಬ್ಬರನ್ನು ಕೂಡ ಪೊಲೀಸ್ ಸ್ಟೇಷನ್ಗೆ ಕರ್ಸ್ಕೊಂಡಂತ ಪೊಲೀಸರು ಸ್ಟೇಷನ್ ಒಳಗೇನೆ ಇಬ್ಬರಿಗೂ ಸಮಾಧಾನ ಮಾಡಿ ಅನುಸರಿಸಿಕೊಂಡು ಹೋಗುವಂತೆ ಸಂತೈಸ್ತಾರೆ. ಆದ್ರೆ 30 ವರ್ಷ ವಯಸ್ಸಾದ್ರೂ ಕೂಡ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡುವಂತ ಜವಾಬ್ದಾರಿನೇ ಇದ್ದಂತ ಒಬ್ಬ ಕುಡುಕ ಹಾಗೂ ಗಾಂಜಾ ಗಿರಾಕಿ ಈ ರೀತಿ ಬುದ್ಧಿ ಮಾತುಗಳಿಂದ ಬದಲಾಗ್ತಾನ. ಅವನಿಗೆ ಅವರ ಯಾರ ಎಚ್ಚರಿಕೆಯ ಮಾತುಗಳು ಕೂಡ ಬೇಕಾಗಿರಲಿಲ್ಲ. ಅವುಗಳನ್ನ ಕೇಳುವಂತ ಇಷ್ಟ ಕೂಡ ತನಗೆ ಇರಲಿಲ್ಲ. ಅವನು ಪದೇ ಪದೇ ಅವಳ ಹಿಂದೆ ಸುತ್ತಾಡ್ತಾ ಅವಳಿಗೆ ತೊಂದರೆ ಕೊಡೋದನ್ನ ಮಾತ್ರ ಎಂದಿನಂತೆ ಮುಂದುವರಿಸಿದ್ದ. ಇಂಥ ಸಂದರ್ಭದಲ್ಲಿ ಹೆಣ್ಮಕ್ಳ ಪೋಷಕರು ಯಾವ ಒಂದು ನಿರ್ಧಾರವನ್ನು ತಗೊಳ್ಬೇಕು ಅಂಥದ್ದೇ ಒಂದು ನಿರ್ಧಾರವನ್ನ ಸತ್ಯಪ್ರಿಯಳ ಪೋಷಕರು ಕೈಗೊಳ್ತಾರೆ. ಅವರು ಒಬ್ಬ ಯೋಗ್ಯವಾದಂತ ವರನನ್ನ ಹುಡುಕಿ ಅವಳಿಗೆ ಮದುವೆ ಮಾಡೋದಕ್ಕೆ ನಿಶ್ಚಯಿಸ್ತಾರೆ. ಅದರಂತಾನೆ ಅವ್ರಿಗೆ ಒಪ್ಪುವಂತ ಒಂದು ಸಂಬಂಧ ಕೂಡ ಸಿಗುತ್ತೆ. ಈ ಒಂದು ವಿಷಯ ಗೊತ್ತಾದಂತ ಸತೀಶ್ ಈ ಬಗ್ಗೆ ತುಂಬಾ ಡಿಸ್ಟರ್ಬ್ ಆಗಿದ್ದ. ಇಂಥ ಒಂದು ಸಮಯದಲ್ಲಿ ವಿಚಿತ್ರ ಮನಸ್ಥಿತಿಯ ಜನರು ಯೋಚನೆ ಮಾಡೋದನ್ನೇ ಅವನು ಕೂಡ ಮಾಡಿದ್ದ. ತನ್ಗೆ ಸಿಗ್ಲಾರ್ದವಳು ಬೇರೆ ಯಾರಿಗೂ ಸಿಗ್ಬಾರ್ದು ಅನ್ನುವಂತ ಕೆಟ್ಟ ಯೋಚನೆ ಅವನ ಮನಸ್ಸಲ್ಲಿ ಮೂಡಿತ್ತು. ಅವನು ಅವಳನ್ನ ಫಾಲೋ ಮಾಡೋದನ್ನ ನಿಲ್ಸಿರ್ಲಿಲ್ಲ. ಅವನ ಕಾಟಕ್ಕೆ ಹೆದರಿ ಅವಳು ತಾನು ಓಡಾಡುವಂತ ಟ್ರೈನ್ ಅನ್ನೇ ಬದಲಿಸಿದ್ಲು. ಆದ್ರೂ ಕೂಡ ಅವನು ಅವಳ ಹಿಂದೆ ದುಬ್ಬಾಲ್ ಬೀಳೋದನ್ನ ಬಿಟ್ಟಿರ್ಲಿಲ್ಲ. ಅವಳು ಯಾವ ಸಮಯಕ್ಕೆ ರೈಲ್ವೆ ಸ್ಟೇಷನ್ಗೆ ಬರ್ತಾಳೆ, ಯಾವ ಟ್ರೈನ್ ಅಲ್ಲಿ ಇರ್ತಾಳೆ, ಎಲ್ಲೆಲ್ಲಿ ಎಷ್ಟು ಹೊತ್ತು ಇರ್ತಾಳೆ, ಈ ಎಲ್ಲ ವಿಷಯಗಳನ್ನು ಕೂಡ ಅವನು ಅವಳಿಗೆ ಗೊತ್ತಿಲ್ಲದೇನೆ ಗಮನಿಸ್ತಾ ಇದ್ದ. ಈ ಒಂದು ಪ್ರಯತ್ನದಲ್ಲಿ ಅವನು ಒಂದು ವಿಷಯವನ್ನ ಚೆನ್ನಾಗೇನೆ ಗಮನಿಸಿದ್ದ. ಅದೇನಂದ್ರೆ ಟ್ರೈನ್ ಬರೋವರೆಗೂ ಅಲ್ಲಿರುವಂತ ಒಂದು ಬೆಂಚ್ ಮೇಲೆ ಕುಳಿತು ತನ್ನ ಸ್ನೇಹಿತರ ಜೊತೆ ಮಾತನಾಡ್ತಾ ಇರ್ತಾ ಇದ್ದಂತ ಸತ್ಯಪ್ರಿಯ ಟ್ರೈನ್ ಬರುವಂತ ಸದ್ದು ಕೇಳಿದ ತಕ್ಷಣ ಅಲ್ಲಿಂದ ಎದ್ದು ಪ್ಲಾಟ್ಫಾರ್ಮ್ನ ತುತ್ತ ತುದಿಯತ್ತ ಹೋಗಿ ನಿಲ್ಲೋದನ್ನ ಆತ ಗಮನಿಸಿದ್ದ. ಇದನ್ನ ಮೇಲಿಂದ ಮೇಲೆ ನೋಡ್ತಾ ಇದ್ದಂತ ಅವನು ಅವತ್ತು ಅಕ್ಟೋಬರ್ 13ನೇ ತಾರೀಕಿನಂದು ಅವಳು ಬೆಂಚ್ ಬಿಟ್ಟು ಮುಂದೆ ಹೋಗೋದನ್ನ ಕಾಯ್ತಾ ಇದ್ದ. ಈತ ತಲೆಗೆ ಒಂದು ಕೆಂಪು ಬಣ್ಣದ ಕ್ಯಾಪನ್ನು ಧರಿಸಿ ಫೋನ್ನಲ್ಲಿ ಮಾತನಾಡ್ತಾ ನಡೆದುಕೊಂಡು ಬಂದು ಅವಳಿಗೆ ಗೊತ್ತಿಲ್ಲದ ಹಾಗೇನೆ ಟ್ರೈನ್ ಬರುವಂತ ಸಮಯ ನೋಡಿ ಅವಳನ್ನ ಹಳಿ ಮೇಲೆ ಬಲವಂತದಿಂದ ತಳ್ಳಿ ಎಸ್ಕೇಪ್ ಆಗಿದ್ದ. ಪೊಲೀಸರು ಮುಂದೆ ಇದನ್ನೆಲ್ಲ ಹೇಳಿದಂತ ಅವನು
ತಾನು ಸತ್ಯಪ್ರಿಯಳನ್ನ ಕೊಲೆ ಮಾಡಿದ್ದಕ್ಕಾಗಿ ಸ್ವಲ್ಪ ಕೂಡ ಪಶ್ಚಾತ್ತಾಪವನ್ನ ಪಡದೆ ತನಗೆ ಸಿಗ್ದವಳು ಯಾರಿಗೂ ಕೂಡ ಸಿಗ್ಬಾರ್ದು ಅಂತಾನೆ ನಾನು ಈ ರೀತಿ ಮಾಡದೆ ಅಂತ ಧೈರ್ಯವಾಗಿನೇ ಹೇಳಿದ್ದ. ಅವಳನ್ನ ಕೊಂದ ನಂತರ ತಾನು ಕೂಡ ತನ್ನ ಜೀವವನ್ನ ಕೊನೆಗೊಳಿಸಿಕೊಳ್ಳುವಂತ ಉದ್ದೇಶ ಆತನಿಗಿತ್ತು ಅನ್ನುವಂತ ಸಂಗತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿತ್ತು. ಆದ್ರೆ ಅವನ ವರ್ತನೆ ಹಾಗೂ ಅವನ ಕೆಟ್ಟ ಸ್ಟೇಟ್ಮೆಂಟ್ ಇವೆಲ್ಲವನ್ನು ಕೂಡ ನೋಡಿದವರಿಗೆ ಆತ ತಾನು ಕೂಡ ಸಾಯುವಂತ ಯೋಚನೆ ಮಾಡಿರಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಇಲ್ಲಿ ಅವನು ಇಷ್ಟೆಲ್ಲ ಪ್ಲಾನ್ ಮಾಡಿದಂತ ಸಂಗತಿ ಇವನ ಕುಟುಂಬದವರಿಗೆ ಮೊದಲೇ ಗೊತ್ತಿತ್ತು ಅನ್ನುವಂತ ಸುದ್ದಿ ಕೂಡ ಮಾಧ್ಯಮಗಳಲ್ಲೂ ಕೂಡ ಪ್ರಕಟವಾಯಿತು. ಆದ್ರೆ ಇದ್ರ ಬಗ್ಗೆ ಅವರು ತಮಗೆ ಏನು ಗೊತ್ತಿಲ್ಲ ಅಂತಾನೆ ಹೇಳಿದ್ರು. 35,000 ರೂಪಾಯಿಗಳ ದಂಡ ಹಾಗೂ 3 ವರ್ಷ ಕಠಿಣ ಸಜೆ ನಂತರ ಇವನಿಗೆ ಮರಣ ದಂಡನೆ ಅನ್ನುವಂತ ತೀರ್ಪನ್ನ ಅಲ್ಲಿಯ ಮಹಿಳಾ ಸೆಷನ್ ಕೋರ್ಟ್ ಹೊರಡಿಸುತ್ತೆ. ಆದ್ರೆ ವೀಕ್ಷಕರೇ, ಈ ಒಂದು ತೀರ್ಪು ಬಂದಿರೋದನ್ನ ಕೇಳೋದಕ್ಕೆ ಸತ್ ಹೋದಂತ ಸತ್ಯಪ್ರಿಯಳ ತಾಯಿ ಜೀವಂತವಾಗಿ ಇರಲಿಲ್ಲ. ಅವರು ಮೊದಲೇ ಕ್ಯಾನ್ಸರ್ ಪೇಷಂಟ್ ಆಗಿರೋದ್ರಿಂದ 2023 ಫೆಬ್ರವರಿಯಲ್ಲಿ ಅಸೋನಿಗ್ತಾರೆ. ತನ್ನ ಬದುಕಲ್ಲಿ ಯಾವುದೇ ಒಂದು ಗೊತ್ತು ಗುರಿ ಇಲ್ಲದಂತ ಸತೀಶ್ ಕೇವಲ ತನ್ನ ಸ್ವಾರ್ಥ ಸಾಧನೆಗಾಗಿ ಇನ್ನೂ ಕೂಡ ಬಾಳಿ ಬದುಕಬೇಕಾಗಿದ್ದಂತ ಹಾಗೂ ಮುಂದೆ ಉತ್ತಮ ಭವಿಷ್ಯ ಹೊಂದಿದಂತ ಸತ್ಯಪ್ರಿಯಳನ್ನ ಅಮಾನುಷ ರೀತಿಯಲ್ಲಿ ಕೊಲೆ ಮಾಡಿದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ವೀಕ್ಷಕರೇ, ಈ ರೀತಿ ಬದುಕೋದಿಕ್ಕೆ ಯೋಗ್ಯವಲ್ಲದಂತ ಸಾಕಷ್ಟು ಜನ ಅಯೋಗ್ಯರು ಇನ್ನೂ ಕೂಡ ನಿಮ್ಮ ನಡುವೆನೆ ಇದ್ದಾರೆ. ಇವರನ್ನೆಲ್ಲ ಮಟ್ಟ ಹಾಕುವಂತ ಬಲಿಷ್ಠ ಕಾನೂನು ನಿಯಮಗಳನ್ನ ನಮ್ಮಲ್ಲಿ ಅದ್ಯಾವಾಗ ಜಾರಿಗೆ ತರ್ತಾರೋ ಕಾದು ನೋಡ್ಬೇಕಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.